ಕ್ಯಾಂಪ್ ಮಾಡಿರೋದು ಯಾವ ಜಾಗದಲ್ಲಿ, ಇವತ್ತಿನ ಕಾರ್ಯಾಚರಣೆ ಅಪ್ಡೇಟ್ ಏನಾಯಿತು? ಕ್ಯಾಂಪು ಮಾಡಿರುವುದು ಆಲ್ದೂರು ಮತ್ತು ಬಾಳೆಹೊನ್ನೂರು ಬಾರ್ಡ್ರ್ ಹಳ್ಳಿಗಳಾದ ಜೇನುಗದ್ದೆ ಅನ್ನಲ್ಲಿ, ಅಂದರೆ ಹುಣಸೊಳ್ಳಿ ಅಂತ ಜೇನುಗದ್ದೆ ಆ ಭಾಗದಲ್ಲಿ. ಬೆಳಿಗ್ಗೆ ನಾನೆದ್ದು ಸೀದಾ ಕ್ಯಾಂಪಿಗೆ ಹೋದರೆ ಅಲ್ಲಿ ನಮ್ಮ ದಸರಾ ಆನೆಗಳಾದ ಶ್ರೀಕಂಠ ದತ್ತ ಒಡೆಯರ್ ಆನೆ, ಮಹೇಂದ್ರ, ಭೀಮ ಮತ್ತು ಹಾರಂಗಿಯ ಲಕ್ಷ್ಮಣ ಆನೆ, ಸಕ್ಕರೆಬೈಲಿನ ಅರ್ಜುನ, ಸುಮಾರು 7 ಆನೆಗಳು ಬಂದಿದ್ದು. ಆಮೇಲೆ ಆನೆ ಎಲ್ಲಿದೆ ಅಂತ ವಿಚಾರಿಸ್ಬೇಕಾದ್ರೆ ಆನೆ ಅಲ್ಲಿಂದ ಸುಮಾರು 4-5 ಕಿಲೋಮೀಟ್ರ್ ದೂರ ಬಸರಳ್ಳಿ ಅನ್ನಲ್ಲಿ ಒಂದು ಬೆಟ್ಟದ ಮೇಲಿದೆ ಅಂತ ಆಯಿತು. ಬಸರಳ್ಳಿ ಅನ್ನೋ ಒಂದು ಊರು ಬೆರಣ್ಗೂಡು, ಬೆಟ್ಟದ ಮಳಲಿ, ಪುರ ಏನು ಮೊನ್ನೆ ಒಂದು ಘಟನೆ ನಡೀತು. ಮೊನ್ನೆ ಒಬ್ಬನ ಮೇಲೆ ಯಾವಾಗ ಅಂದರೆ ಒಂದು ಆನೆ ಅಟ್ಯಾಕ್ ಮಾಡಿ ಅವನು ಸತ್ತೋದ. ಅಲ್ಲಿಂದ ಸುಮಾರು ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಒಂದು ಆನೆ ಇತ್ತು. ಇನ್ನು 2 ಆನೆಗಳು ಎಲ್ಲಿ ಹೋದವು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಅಲ್ಲಿ 2 ಸಿಂಗಲ್ ಕೋರೆ ಆನೆ, ಇನ್ನೊಂದು ಡಬಲ್ ಕೋರೆ ಆನೆ, ಅದು ಭಾರಿ ದೈತ್ಯ ಆನೆ. ಆದರೆ ಸಿಂಗಲ್ ಕೋರೆ ಆನೆಯೂ ಭಾರಿ ದೈತ್ಯಾಕಾರಗೆ ಇದೆ. ಆಮೇಲೆ ಫಾರೆಸ್ಟು ಇಲಾಖೆಯವರು, ಫಾರೆಸ್ಟು ETF ಅವ್ರ ಜೊತೆ ನಾನು ಅಲ್ಲಿಗೆ ಅವ್ರ ಜೊತೆ ಹೋದೆ. ಅಲ್ಲಿ ಬಸರಳ್ಳಿ ಅಂತ, ಬಸರಳ್ಳಿಯಿಂದ ಮುಂದೆ ಹೋದಾಗ ಅಲ್ಲೊಬ್ಬ ಗೋವಿಂದ ಗೌಡರು ಅಂತ ಅವ್ರ ತೋಟಕ್ಕೆ ಹೋದು. ಅಲ್ಲಿಂದ ಬಸರಳ್ಳಿ ವಿಲೇಜ್ ಇದೆ, ಅಲ್ಲಿಂದ ಮುಂದೆ ಯಾವ ಲಾರಿಗಳು ಹೋಗಲ್ಲ. ತುಂಬ ಕಡಿದಾದ ರಸ್ತೆ, ಭಾರಿ ಅಪ್ಪು. ಅದು ಸುಮಾರು 3,500ದಿಂದ 4,000 ಅಡಿ ಸಮುದ್ರ ಮಟ್ಟದಿಂದ ಅಷ್ಟೇ ಎತ್ತರದ ಬೆಟ್ಟ. ಆಮೇಲೆ ಅಲ್ಲಿ ಲೋಕಲರ ಜೊತೆ ನಾವು ಫಾರೆಸ್ಟರು ಎಲ್ಲ ಒಟ್ಟಿಗೆ ಹೋದಾಗ ಒಂದು ಸಿಂಗಲ್ ಕೋರೆ ಆನೆ ಅಲ್ಲಿ ಒಂದು ಕಾಫಿ ತೋಟದ ಪಕ್ಕದಲ್ಲಿ ಸುಮಾರು 4,000 ಅಡಿ ಆಗ್ಬೋದು, ಅಲ್ಲಿ ಇಲ್ಲ ಅದಕ್ಕಿಂತ ಹೈಟ್ ಆಗ್ಬೋದು. ಬಂಡೆಗಳು, ಬಿದಿರು ಮತ್ತು ಕೆಲವು ಮುಳ್ಳುಗಳು ಇರೋ ಅಂಥ ಭಯಂಕರ ಕಾಡು ಅದೊಂದು. ಆ ಕಾಡೊಳಗೆ ಆನೆ ನಿಂತಿತ್ತು. ಅಲ್ಲೊಂದು ಬಗನೆ ಮರ ಬೀಳಿಸ್ಕೊಂಡು ಬಗನೆ ತಿಂತಾಯಿತ್ತು. ನಾವು ಅದನ್ನು ನೋಡ್ಕೊಂಡು ವಾಪಸ್ ಬಂದು, ಅಂದರೆ ಆನೆ ಸ್ಪಷ್ಟ ಕಾಣ್ತಿರಲಿಲ್ಲ. ಅಲ್ಲಿ ತುಂಬ ಜಿಗ್ಗು ಇಲ್ಲ, ತುಂಬ ಕಾಡು ತಿಕ್ಕಾಗಿರೋದ್ರಿಂದ ಆನೆದು ಒಂದು ಸ್ವಲ್ಪ ಬೆನ್ನು ಮತ್ತು ಹಿಂಭಾಗ ಕಾಣ್ತಾಯಿತ್ತು. ಆನೆ ಸ್ಪಷ್ಟವಾಗಿ ನೋಡೋಕ್ಕೆ ಯಾವ್ದಾದ್ರು ಕಾಫಿ ತೋಟ ಬಿಟ್ಟರೆ ಕಾಡುಗಳಲ್ಲಿ ಆನೆಗಳು ಸ್ಪಷ್ಟ ಕಾಣಲ್ಲ. ಆಮೇಲೆ ವಾಪಸ್ ಬಂದ ಮೇಲೆ ಅಲ್ಲಿಗೆ ಡಾಕ್ಟ್ರುಗಳು, ನಮ್ಮ ಇವರು ರಮೇಶ್ ಡಾಕ್ಟ್ರು, ರಂಜನ್ ಮತ್ತು ಏನು ಅದು ಕೊಪ್ಪ ಶೃಂಗೇರಿ ರೇಂಜಿಗೆ ಸೇರಿದ DFO ಎಲ್ಲ ಬಂದರು. ಆಮೇಲೆ ನಾನು ಮತ್ತೊಂದು ಸತಿ ಕಾಡೊಳಗೆ ಹೋದು ನಾವೆಲ್ಲ. ಅಲ್ಲಿ ಏನಾಯಿತು, ಇವ್ರದ್ದೊಂದು ಪ್ಲ್ಯಾನ್ ಏನೋ ಚೇಂಜ್ ಮಾಡಿ ಅಲ್ಲಿ ಇನ್ನೂ ಆನೆ ಹಿಡಿಯೋಕ್ಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲಿ ಸಾಕಿದಾನೇ 3 ಕಿಲೋಮೀಟ್ರ್ ನಡ್ಕೋಬೇಕಿತ್ತು, ಲಾರಿಯಲ್ಲಿ ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೇ ಅಲ್ಲ, ಅಂಥ ಕಡಿದಾದ ಅಪ್ಪಲ್ಲಿ ಸಾಕಿದಾನೆ ಅದ್ರ ಮೇಲೆ ಮಾವುತ ಕೂರಕ್ಕೆ ಸಾಧ್ಯನೇ ಇರಲಿಲ್ಲ. ಜೊತೆಗೆ ಕಾಡೊಳಗಂತೂ ಮಾವುತ ಆನೆ ಮೇಲೆ ಕೂರಕ್ಕೆ ಸಾಧ್ಯನೂ ಇರಲಿಲ್ಲ. ಆ ದಾರಿಯಲ್ಲಿ ಆನೆಗಳು ನಮ್ಮ ಸಾಕಿದಾನಿಗೂ ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಮುಳ್ಳಿರೋದ್ರಿಂದ ನಮ್ಮ ಆನೆಗಳಿಗೆ ಕಿವಿಗೆಲ್ಲ ಗಾಯ ಆಗೋ ಚಾನ್ಸ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಈ ಆನೆಗಳಿಗೆ ಅಂಥ ಕಾಡಲ್ಲಿ ನಡೆದ ಅಭ್ಯಾಸ ಇರಲಿಲ್ಲ. ಆಮೇಲೆ ಲಾಸ್ಟಿಗೆ ಇವರೊಂದು ಪ್ಲ್ಯಾನ್ ಮಾಡ್ತಾರೆ.
ಆನೆನ ವಾಪಸ್ ಓಡಿಸೋಕ್ಕೆ ಅಂತ ಪಟಾಕಿ ಹಾಕ್ತಾರೆ. ಸುಮಾರು ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದ ಬೆಟ್ಟದ ತಪ್ಪಲಲ್ಲಿ ಆನೆ ನಿಂತಿತ್ತು. ಅಲ್ಲಿ ಈ ಬೆಟ್ಟದ ಎರಡೂ ಸೈಡು ಬೆಟ್ಟಗಳು ಇದ್ದು ಆ ಬೆಟ್ಟಗಳ ಬಹುಶಃ 5000 ಅಡಿ ಇರ್ಬೋದು ಅನ್ನಿಸ್ತದೆ. ಯಾಕೆಂದರೆ ನಾವು ಆನೆ ಇದ್ದ ಜಾಗನೇ 4000 ಅಡಿ ಹೈಟ್ ಇತ್ತು. ತುಂಬ ದುರ್ಗಮವಾದ ಕಾಡು. ಆಮೇಲೆ ಆನೆನ ವಾಪಸ್ ಕಳ್ಸೋಕ್ಕೆ ಇವರು ಪಟಾಕಿ ಹಾಕ್ತಾರೆ. ಆನೆ ವಾಪಸ್ 2 ಬೆಟ್ಟಗಳ ಮಧ್ಯೆ ವಾಪಸ್ ಹೋಗುತ್ತೆ. ವಾಪಸ್ ಅಂದರೆ ಆನೆ ನಿಂತಿರೋ ಜಾಗದ ಎಡ ಮತ್ತು ಬಲ, ಅಂದರೆ ಆನೆ ಉತ್ತರ ದಿಕ್ಕಿಗೆ ಏನಾರ ಆನೆ ಮುಖ ಹಾಕಿ ನಿಂತರೆ ಅದರ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಭಾರೀ ಪರ್ವತಗಳು 2. ಆ ಉತ್ತರ ದಿಕ್ಕಿಗೆ ಆನೆ ಮೂವ್ ಆಗೋಕ್ಕೆ ಶುರುವಾಗ್ತದೆ. ಆಮೇಲೆ ಆನೆ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಆದರೂ ಆ ಕಾಡೊಳಗೆ ಹೋಗಿ ಆನೆನ ನೋಡೋ ಅಷ್ಟಂಥವ್ರು ಯಾರೂ ಇರಲಿಲ್ಲ. ಅಂಥ ನುರಿತ ETF ಹುಡುಗರುಗಳು ನಮ್ಮಲ್ಲಿ ಅಲ್ಲಿ ಕೆಲವರು ಎಲ್ಲ ರಜಾ ಹಾಕಿದ್ರಿಂದ ಇರಲಿಲ್ಲ. ಆಮೇಲೆ ಆನೆಗಳ ಹಿಡಿಯೋದು ಅಲ್ಲಿಗೆ ಆನೆಗೆ ಹಿಡಿಯೋ ಕಾರ್ಯಕ್ರಮವೂ ಮುಕ್ತಾಯ ಆಯಿತು. ಅಂದರೆ ಅಲ್ಲಿ ಏನು ಪ್ಲ್ಯಾನ್ ಇರೋದು ಅಂದರೆ, ಒಂದು ಡಬಲ್ ಕೊರೆ ಆನೆಯ ಹಿಡಿದು ಇನ್ನೊಂದು ಸಿಂಗಲ್ ಕೊರೆದ ಇನ್ನೊಂದು 2 ಆನೆಗಳಲ್ಲಿ ಒಂದು ಆನೆಗೆ ರೇಡಿಯೋ ಕಾಲರ್ ಹಾಕಿ ಅದನ್ನ ಅಲ್ಲಿಂದ ಸ್ಥಳಾಂತರ ಮಾಡೋದು ಅನ್ನೋದು ಪ್ಲ್ಯಾನ್ ಇವರಿಗೆ. ಆದರೆ ಕಾಡೊಳಗೆ ಮನುಷ್ಯರೇ ಹೋಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಸಾಕಾನೆಗೆ ಕಾಡೊಳಗೆ ಇಲ್ಲ ಬೆಟ್ಟ ಹತ್ತಿ ಹೋಗೋಕ್ಕೆ ಆಗಲ್ಲ ಅಂದಮೇಲೆ ಹೆಚ್ಚು ಕಡಿಮೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಯಿತು. ನಾವೆಲ್ಲ ವಾಪಸ್ ಬಂದು ಆನೆಗಳು ವಾಪಸ್ ಬಂದು 2 ಆನೆ ತಗೊಂಡೋಗಿದ್ದರು ಬಸರಳ್ಳಿ ಹತ್ರ, ಬಸರಳ್ಳಿಗೆ. ಅಲ್ಲೇ ಪಕ್ಕದ ಬಸರಳ್ಳಿ ಗ್ರಾಮ. ಆ ಗ್ರಾಮದ ಬೆಟ್ಟದ ತುದಿಯಲ್ಲೇ ಆನೆ ಇದ್ದಿದ್ದು. ಭೀಮಾ ಮತ್ತು ಮಹೇಂದ್ರನ ವಾಪಸ್ ಕರ್ಕೊಂಬಂದರು. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟವರು, ಡಾಕ್ಟ್ರು ಎಲ್ಲ ಮತ್ತೆ ಈಗ ವಾಪಸ್ ಬಂದು ಅಲ್ಲಿ ಇರೋ ಎಲ್ಲ ಕಾಡುಗಳು ಅದೇ ರೀತಿ ಇರೋದ್ರಿಂದ ಅಲ್ಲಿ ಆನೆಗಳಿಗೇನಾರ ರೇಡಿಯೋ ಕಾಲರ್ ಹಾಕಿದರೂ ಅದನ್ನ ಸ್ಥಳಾಂತರ ಮಾಡೋಕ್ಕೂ ಕಷ್ಟ. ಇನ್ನು ನಾಳೆ ಈ ಆನೆಗಳು ಎಲ್ಲಿಗೆ ಹೋಗ್ತವೆ ಅನ್ನೋದು ನೋಡಬೇಕು. ಆದರೆ ಈಗ 2 ಆನೆಗಳು ಏನೀಗ ಮನುಷ್ಯರನ್ನ ಸಾಯಿಸ್ತು ಅಂತ ಹೇಳ್ತಾರಲ್ಲ, ಆ ಒಬ್ಬ ಹಾವೇರಿ ಮೂಲದ ಒಬ್ಬ ಕಾರ್ಮಿಕನ ಸಾಯಿಸ್ತು ಅಂತ ಹೇಳ್ತಾರಲ್ಲ, ಆ ಡಬಲ್ ಕೊರೆ ಆನೆ, ಅಂದರೆ 2 ಕೊರೆ ಇರೋ ಒಂದು ದೈತ್ಯ ಆನೆ, ಅದು ಈಗ ಕಣ್ಮರೆಯಾಗಿದೆ. ಈಗಿರೋ ಕಾಡೇ ಭಾರಿ ದುರ್ಗಮವಾದ ಕಾಡು. ಅದರಿಂದ ಆ ಕಡೆ ಇನ್ನೊಂದು ಕಾಡು ಇದೆ ಅಂತೆ. ಅಲ್ಲಿಗೆ ಹೋದ್ರಂತೂ ಮನುಷ್ಯರೇ ಹೋಗೋಕ್ಕಾಗಲ್ಲ, ಅಂಥ ದುರ್ಗಮವಾದ ಕಾಡು ಅದು, ಅಂಥ ಥಿಕ್ ಫಾರೆಸ್ಟು. ಕಾದು ನೋಡಬೇಕು ನಾಳೆದು ಏನಾಗುತ್ತೆ. ಮತ್ತೇನಾರ ಆನೆ ಎಲ್ಲಾರ ನಾಳೆ ಅಲ್ಲೊಂದು ಮಲ್ಲಿಗೆ ಖಾನ್ ಎಸ್ಟೇಟ್ ಅಂತ ಒಂದಿದೆ, ಸುಮಾರು 150-200 ಎಕರೆ ಪಾಳು ಬಿಟ್ಟಿರೋ ಜಾಗ. ಅದು ಪುರಾ ಗ್ರಾಮದ ಹತ್ರ. ಅದರೊಳಗಿದ್ದರೆ ಅದರೊಳಗೆ ಒಂದು ಸ್ವಲ್ಪ ರಸ್ತೆಗಳೆಲ್ಲ ಉಂಟಂತೆ. ಅಂದರೆ ಹಳೆಯ ಬ್ರಿಟಿಷ್ ಕಾಲದ ಎಸ್ಟೇಟ್ ಅದು ಪಾಳು ಬಿಟ್ಟಿರೋದು. ಅಲ್ಲಿ ಏನಾರ ಟ್ರೈ ಮಾಡ್ಬೋದು ಅನ್ನಿಸ್ತದೆ. ಆದರೆ ನಾಳೆ ಎಲ್ಲಿಗೆ ಹೋಗ್ತವೆ ಆನೆ ಅದನ್ನ ನೋಡಿ ನಾಳೆದು ಕಾರ್ಯಕ್ರಮ, ಇಲ್ಲ ನಾಳೆದು ಇವರ ಆಪ್ರೇಷನ್ ಸಕ್ಸಸ್ ಆಗ್ತದ, ಇಲ್ಲ ಇವತ್ತಿನ ಹಾಗೆ ಮತ್ತೆ ಸ್ಟಾಪ್ ಮಾಡೋದ ನೋಡಬೇಕು.